hello, namaskara, welcome back to Deals Guru. The money saved is the money invested. So right now I am taking my car for a service station. Here they only do premium car service and they have most of all the high tech which can rectify majority of all the errors in your car, and experienced staff, like 20 plus years of experienced staffs they are maintaining. So right now I am leaving my car for service. Let's go and check out the workstation. Stay tuned. So now I wanted to discuss something very important because I need to give some major tips for my audience. It's not that important buying a car. It's very important maintaining it in the same condition. ಅದರ ತಕ್ಕನಾಗಿ ಟೈಮ್ಗೆ ಸರ್ವಿಸ್ ಮಾಡಿಸ್ಬೇಕು. ಏನು ಮೇಜರ್ ಟಿಪ್ಸ್ ಅಂತ ಆಬ್ವಿಯಸ್ಲಿ ವೆನ್ ದೇ ಇನ್ವೆಸ್ಟ್ ಸೋ ಮಚ್ ಆನ್ ದಿಸ್ ಪ್ರೀಮಿಯಂ ಕಾರ್ಸ್ ಆ ಥರ ಖರ್ಚು ಬರಲ್ಲ. ಯಾವ ರೀತಿ ಮೇಂಟೈನ್ ಮಾಡ್ಬೋದು? ಕೆಲವೊಂದು ಪಾರ್ಟ್ಸಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಅಂದರೆ ಸಪೋಸ್ ತಿಳ್ಕೊಳ್ಳಿ ಆಡಿನಲ್ಲೆಲ್ಲ ಬಂದು ನಮಗೆ ಬ್ರೆಂಬೋನ ಯೂಸ್ ಮಾಡ್ತಾರೆ. ಸೊ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 50% ಕಾಸ್ಟಲ್ಲಿ ನಮಗೆ ಸರ್ವಿಸ್ ಸಿಗುತ್ತೆ. ಸೊ ಓಯಿ ಪಾರ್ಟ್ಸು ಇರುತ್ತೆ. ಸೊ ಅಲ್ಲಿ ಕಾಸ್ಟ್ ಕಟ್ಟಿಂಗ್ ನಿಮಗೆ ತುಂಬ ಕಸ್ಟಮರಿಗೆ ತುಂಬ ಹೆಲ್ಪ್ ಆಗುತ್ತೆ. 50% ಆಲ್ಮೋಸ್ಟ್ ಸೇವ್ ಆಗುತ್ತೆ. ಸೊ ಸೇವಿಂಗ್ಸ್ ಬಗ್ಗೆನೇ ಹೇಳಿದ್ರು. ಮತ್ತು ಕಾರ್ನ ಇನ್ನೇನು ಟಿಪ್ಸ್ ಏನು ಕೊಡ್ತೀರಾ ಸರ್? ಇನ್ನೇನು ಮೇಂಟೈನ್ ಮಾಡಬೇಕು? ಲೈಕ್ ಹೌ ವಿ ಶುಡ್ ಜನರಲ್ ಚೆಕ್ ನಾನು ಹೆಂಗೆ ಮಾಡಬೇಕು? ಇಲ್ಲ 15,000 ಓಡಿದ ತಕ್ಷಣ ಸರ್ವಿಸಿಗೆ ತಂದುಬಿಡೋದು ಅದೇ ಬೆಟರ್? ನಮ್ಮ ಪ್ರೀಮಿಯಂ ಕಾರ್ಸಲ್ಲಿ ಏನಾಗುತ್ತೆ, ಅದು ವಾರ್ನ್ ಮಾಡುತ್ತೆ. ಐ ವಿಲ್ ಗೆಟ್ ದ ಡಿಸ್ಪ್ಲೇ. ಸೊ ವಾರ್ನಿಂಗ್ ಬಂದ ತಕ್ಷಣ ವಂಡರ್ಫುಲ್ ಸರ್. ಎನಿಥಿಂಗ್ ಎಲ್ಸ್ ಯು ವಾಂಟೆಡ್ ಟು ಟೆಲ್ ಅಬೌಟ್ ಯುವರ್ ವರ್ಕ್ಶಾಪ್ ಪ್ಲೇಸ್? ಇನ್ನೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಎನಿಥಿಂಗ್, ಸಮಥಿಂಗ್ ಸ್ಪೆಷಲ್ ಆರ್ ಸಮಥಿಂಗ್ ಬೆಸ್ಟ್ ಡೀಲ್ಸ್ ಲೈಕ್ ಆಫರ್ಸ್? ಸೊ ಇವಾಗ ನಾವು ನೆಕ್ಸ್ಟ್ ಇನ್ನೊಂದು 6 months ಇದು ಸ್ಟಾರ್ಟ್ ಮಾಡಿ, ನಾನು ಹಳೆ ವರ್ಕ್ಶಾಪ್ ಇದೆ, ಅದನ್ನು ಒಂದು ಆಲ್ಮೋಸ್ಟ್ 8 to 10 years ರನ್ ಮಾಡಿದೆ. ಇಲ್ಲಿ ಸ್ಟಾರ್ಟ್ ಮಾಡಿ 1 year ಆಗಿದೆ. ಓಕೆ, ಇನ್ನೊಂದು ಅನದರ್ ಒಂದು 6 months ಅಲ್ಲಿ ಇನ್ನೊಂದು ಬೇರೆ ಆಫರ್ಸ್ ಥರ ಏನೋ ಮಾಡೋಣ ಅಂತ ಇದ್ದೀವಿ. ವಂಡರ್ಫುಲ್ ಸರ್. ಗಾಡ್ ಬ್ಲೆಸ್ ಯು. ಎಲ್ಲ ಆಗಲಿ ನೀವು ಹೇಳೋ ಥರನೇ. ಈಗ ನಾನು ಕಾರ್ನ ತರ್ತೀನಿ. ಶಫಿ ಬೈ, ಇದೇ ನೋಡಿ ಬೈ ನನ್ನ ಅಂಬಾರಿ. ಈಗ ಜನರಲ್ ಸರ್ವಿಸು ಲಾಸ್ಟ್ ಸರ್ವಿಸ್ ಮಾಡಿಸಿದ್ದೆ, ಒಂದು 10,000 ಓಡಿಸಿದ್ದೀನಿ, 10,000-12,000 ಓಡಿಸಿದ್ದೀನಿ ಲಾಸ್ಟ್ ಸರ್ವಿಸ್ ಮಾಡಿ. ಆಯಿಲ್ ಸರ್ವಿಸು, ವಾಟ್ ಎವರ್ ದ ಜನರಲ್ ಥಿಂಗ್ಸ್ ಯು ಡೂ. ಅಲಾಂಗ್ ವಿತ್ ದಟ್ ಲಾಸ್ಟ್ ಟೈಮು ಸಸ್ಪೆನ್ಷನ್ನು ಆಮೇಲೆ ಶಾಕ್ ಅಬ್ಸರ್ವ್ಸು ಅದೆಲ್ಲ ರಿಪ್ಲೇಸ್ಮೆಂಟ್ ಆಗಿತ್ತು. ಬಟ್ ಐ ಆಮ್ ರಿಯಲಿ ನಾಟ್ ದಟ್ ಲೈಕ್ ಕೀನ್. ಐ ಮೀನ್ ನನಗೆ ಗೊತ್ತಿಲ್ಲ ಅವ್ರು ಒಳ್ಳೆ ಸ್ಟ್ಯಾಂಡರ್ಡ್ ಐಟಮ್ ಹಾಕಿದಾರ ಏನಿದೆ ಅದೆಲ್ಲ ಒಂದು ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಥಿಂಗ್ ನಿಮಗೆ ಗೊತ್ತು. ಸೊ ಚೆಕ್ ಮಾಡೋರು. ರೀಸೆಂಟಾಗಿ ಪಾರ್ಟ್ ಎಲ್ಲ ಚೇಂಜ್ ಮಾಡಿದ್ದೀರಾ ಅಂದರೆ ನಾವೇನು ಮತ್ತೆ ಚೇಂಜ್ ಮಾಡೋಕೆ ಹೋಗೋದಿಲ್ಲ. ಸೊ ಇನ್ ಕೇಸ್ ಏನಾದ್ರು ಅವ್ರ ಫಿಟ್ಟಿಂಗ್ಸ್ ಏನೋ ಪಾರ್ಟ್ ಇತ್ತು, ಓಕೆ, ಮೇ ಬಿ ಅಲೈನ್ಮೆಂಟ್ ಸರಿ ಇಲ್ಲ ಏನಾದರೂ ನಾನು ಚೆಕ್ ಮಾಡಿ ನಿಮಗೆ ಇದೆ ಮಾಡಿ. ಶಿ ಈಸ್ ಮೈ ಬೇಬಿ, ಪ್ಲೀಸ್ ಟೇಕ್ ಕೇರ್. ಸೊ ಐ ಥಿಂಕ್ ವೆನ್ ವಿಲ್ ಬಿ ಲೈಕ್ ಟುಮಾರೋ, ನಾಳೆ ಬಂದು ಕಲೆಕ್ಟ್ ಮಾಡ್ಕೋಬೋದಾ? ಬರೀ ಜನರಲ್ ಸರ್ವಿಸ್ ಅಂದರೆ ನಾನು ಈಗ ನನಗೊಂದು ಸ್ಪಾಯ್ಲರ್ ಹಾಕೋಣ ಅಂತ ಬೇಕಾದ ಬೇಡವಾ ಬೈ? ನೀವು ವಾಟ್ ಡೂ ಯು ಸಜೆಸ್ಟ್? ನನಗೇನೋ ತಲೆಗೆ ಹಂಗೆ ಅನ್ನಿಸ್ತು ಅಲ್ಲೇನೋ ನೋಡ್ಬಿಟ್ಟು. ಸರ್ ಅದು ಕಸ್ಟಮರ್ ಡಿಪೆಂಡ್. ಅಂದರೆ ಅದು ಚೆನ್ನಾಗಿರುತ್ತಲ್ಲ ಅಂತ ನಾನು ಹಾಕ್ಸ್ಬಿಡೋಣ ಅಂತ. ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ದಟ್ ಮೇ ಕಾಸ್ಟ್? ಅದು ಚೆಕ್ ಮಾಡಿ ಹೇಳ್ತೀನಿ. ಓಕೆ ಓಕೆ ಸರ್, ಅದೊಂದು ಸ್ಪಾಯ್ಲರು ಜನರಲ್ ಸರ್ವಿಸು. ಸ್ಪಾಯ್ಲರ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಜನರಲ್ ಸರ್ವಿಸ್ ಒಂದು ಬೇರೆ ಕೊಡ್ತೀನಿ. So finally, we are ending with a good deal for the day. I hope you guys enjoyed this video and follow Deals Guru for better deals in coming days. Thanks for watching this video, and before ending this video, this particular service station located on Hennur Bagalur main road, very close to Kannur. Thanks for watching this video. We'll catch up in our next. Until then, bye.